सोमवार दिनांक 23 फेब्रुवारी रोजी संकेश्वर पोलीस ठाण्याच्या हद्दीत दत्तात्रय हे आपल्या मित्रासह स्कूटीवरून कल्याण मंडपातून घरी जात असताना अल्टो कारमधून आलेल्या काही जणांनी त्यांचा रस्ता अडवून त्यांच्यावर हल्ला केला. या हल्ल्यात त्यांच्या मानेला व हाताला गंभीर दुखापत झाली असून त्यांच्यावर उपचार सुरू आहेत. या प्रकरणी पोलिसांनी अवघ्या 24 तासात 7 जणांना अटक केली असून आणखी दोघांचा शोध सुरू असल्याची माहिती बेळगाव जिल्ह्याचे पोलीस अधीक्षक के रामराजन यांनी पत्रकार परिषदेत दिली. सुनील पांडव, सूरज वैद्य यांच्यासह इतर आरोपींना ताब्यात घेण्यात आलं असून काही आरोपी समीर यांच्या फार्म हाऊसवर थांबले होते अशी माहिती तपासातून समोर येत आहे. दत्तात्रय हे RSSचे तालुका कार्यवाह असून या घटनेमागे राजकीय वैराचा संशय व्यक्त केला जात आहे. तसेच त्यांच्यावर यापूर्वी खून व दरोडा प्रकरणे दाखल असल्याची माहिती समोर आली आहे. ಬೆಳಗಾವಿ ಜಿಲ್ಲೆಯಲ್ಲಿ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೋಮವಾರ ಫೆಬ್ರವರಿ 23ನೇ ತಾರೀಕು ಒಂದು ದತ್ತಾತ್ರೇಯ ಎಂಬುವರು ಮತ್ತು ಅವರ ಫ್ರೆಂಡ್ ರಾತ್ರಿ ಅವರ ಕಲ್ಯಾಣ ಮಂಟಪದಿಂದ ಅವರ ಮನೆಗೆ ಹೋಗುವ ಸಂದರ್ಭದಲ್ಲಿ ಟೂ ವೀಲರಲ್ಲಿ ಸ್ಕೂಟಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಒಂದು 4-5 ಮಂದಿ ಒಂದು ಆಲ್ಟೋ ಗಾಡಿಯಲ್ಲಿ ಬಂದು ಇವರು ಗಾಡಿಯಲ್ಲಿ ಟಚ್ ಮಾಡಿ ಅದಾದಮೇಲೆ ಇವರನ್ನು ಗಂಭೀರವಾಗಿ ಒಂದು ತಲ್ವಾರ್ ಇಟ್ಕೊಂಡು ಒಂದು 3 ಜನ ಒಂದು ತಲ್ವಾರ್ ಇಟ್ಕೊಂಡು ಹೊಡೆಯಕ್ಕೆ ಬಂದರು. ಅದರಲ್ಲಿ ಇನ್ನೊಂದು ಇಬ್ಬರು ಅಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇರೋದು ಕಂಡುಬಂತು. ತಲ್ವಾರಲ್ಲಿ ಗಂಭೀರವಾದ ರೀತಿಯಲ್ಲಿ ಕುತ್ತಿಗೆಗೆ ಹೊಡೆಯುತ್ತಾರೆ ಮತ್ತು ಕೈಯಲ್ಲಿ ಒಂದು ಗಂಭೀರವಾದ ಗಾಯ ಆಗಿರುತ್ತದೆ. ಈ ಕೇಸನ್ನು ತನಿಖೆಯನ್ನು ನಾವು ಮುಂದುವರೆದು ನೋಡುವಾಗ ಇವರು ಯಾಕೆ ಆಗಿದೆ ಎಂಬ ತನಿಖೆಯನ್ನು ನಾವು ಶುರು ಮಾಡಿದ್ವಿ. ತನಿಖೆ ಶುರು ಮಾಡಿ 24 ತಾಸಲ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿರುವ 7 ಆರೋಪಿಗಳನ್ನು ಕೂಡ ನಾವು ಪತ್ತೆ ಮಾಡಿದ್ವಿ. ಇನ್ನೂ ಒಂದು 2 ಆರೋಪಿಗಳು ಪತ್ತೆ ಮಾಡಬೇಕಾಗಿದೆ. ಸೊ ಇದು ಹಿನ್ನೆಲೆ ಏನಂದ್ರೆ ನಾವು ನೋಡುವ ಸಂದರ್ಭದಲ್ಲಿ ಈ ದತ್ತಾತ್ರೇಯ ಶ್ರೀಕಾಂತ್ ತೊರಾವಟ್ ಇವರು RSSಲ್ಲಿ ತಾಲೂಕು ಕಾರ್ಯವಾಹಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಇದಕ್ಕೆ ಹಿಂದೆ ಸಮೀರ್ ಪಾಟೀಲ್ ಎಂಬವರು RSS ಕಾರ್ಯವಾಹಕಾಗಿ ತಾಲೂಕು ಲೆವೆಲ್ ಕಾರ್ಯವಾಹಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಇವರು ಲೀಡ್ ತೊಗೊಂಡಾದ್ಮೇಲೆ ಬೇರೆ ಯಾರಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಒಂದು ದ್ವೇಷ ಇಬ್ಬರಿಗೆ ಇದೆ. ಅದ್ರ ಜೊತೆಗೆ ಸಾಮ್ರಾವ್ ಯಾದವ್ ಇವನು ಸಮೀರ್ ಪಾಟೀಲ್ ಅವನ ಫ್ರೆಂಡ್. ಸಾಮ್ರಾವ್ ಯಾದವ್ಗೂ ಮತ್ತು ದತ್ತಾತ್ರೇಯಕ್ಕೆ ಇದಕ್ಕೆ ಹಿಂದೆಯೇ ಕೂಡ ಸಮಸ್ಯೆ ಇತ್ತು. ಮತ್ತು ಇವನು ಸಾಮ್ರಾವ್ ಮತ್ತು ಸಮೀರ್ ಪಾಟೀಲ್ ಇಬ್ಬರು ಸೇರಿಕೊಂಡು ದತ್ತಾತ್ರೇಯನ್ನು ಒಡೆದು ಸಾಯಿಸೋದ್ರಿಂದ ನಾವು ಪೊಲಿಟಿಕಲಿ ಇಲ್ಲಿ ಲೀಡ್ ತಗೊಳ್ಳೋದಕ್ಕೆ ಅವಕಾಶ ಇರ್ತದೆ ಅಂದರೆ ಹೇಳಿಕೊಂಡು ಇಬ್ಬರು ಅವರನ್ನು ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಇಬ್ಬರು ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸುವ ಸಂದರ್ಭದಲ್ಲಿ ಸಹಕಾರಕ್ಕೆ ಇದಕ್ಕೆ ಹಿಂದೆ ಇವ್ರಿಗೆ ಗೊತ್ತಿರುವವರು ಮರ್ಡರ್ ಕೇಸಲ್ಲಿ ಆರೋಪಿಗಳಾಗಿರುವ ಕೆಲವೊಬ್ಬರನ್ನು ಮಹಾರಾಷ್ಟ್ರದಿಂದ ಕರೀತಾರೆ. ಸುನಿಲ್ ಪಾಂಡವ್ ಮತ್ತು ಸೂರಜ್ ವೈದ್ಯ ಎಂದು 2 ವ್ಯಕ್ತಿಗಳನ್ನು ಕರೀತಾರೆ. ಇನಿಷಿಯಲಿ ಕರೆದು ಸಮೀರ್ ಪಾಟೀಲ್ ಅವನ ಫಾರ್ಮ್ ಹೌಸಲ್ಲಿ ಇಟ್ಕೊಂಡು ಒಂದು 3 ದಿವಸ ಇವರು ಮೂವ್ಮೆಂಟನ್ನು ವಾಚ್ ಮಾಡ್ತಾ ಇರ್ತಾರೆ. ದತ್ತಾತ್ರೇಯನ ಮೂವ್ಮೆಂಟನ್ನು ವಾಚ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಕೊಲೆ ಮಾಡೋದಕ್ಕೆ ಇನ್ನೂ ಒಬ್ಬರಿಬ್ಬರು ಸಹಕಾರ ಬೇಕಂದ್ರೆ ಇನ್ನೊಂದು ಕೊಲೆ ಆರೋಪಿ ಸಂಕೇತ್ ಮೇತ್ರಿ ಎಂಬವನು, ಅವನು ಮಹಾರಾಷ್ಟ್ರ ಇಂಚಲ್ಕರಂಜಿ ಏರಿಯಾನಲ್ಲಿ ಇವನ ಕಡೆ ಸಹಕಾರ ಹೇಳ್ತಾರೆ. ಅವನು ಒಂದು 2 ಹುಡುಗರನ್ನು ಬಾಳು ಮತ್ತು ಶ್ರೀ ಎಂಬ 2 ಜನರನ್ನು ಕಳಿಸ್ತಾನೆ. ಸೊ ಒಟ್ಟು 5 ಜನ ಅವತ್ತು ಸೋಮವಾರ ರಾತ್ರಿಯ 9 ಗಂಟೆಗೆ 5 ಜನ ಆಲ್ಟೋ ಗಾಡಿಯಲ್ಲಿ ಬಂದು ಇವನನ್ನು ಗಂಭೀರವಾಗಿ ಹೊಡೆದಿರ್ತಾರೆ. ಸಮೀರ್ ಪಾಟೀಲ್ ಎಂಬವನು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿರ್ತಾನೆ. ಈ ಸಂದರ್ಭದಲ್ಲಿ ಈ ಕೇಸಲ್ಲಿ ಫಾರ್ಮ್ ಹೌಸಲ್ಲಿ ಇರೋ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಕೊಲೆಗೆ ಮತ್ತು ಕೊಲೆ ಮಾಡುವ ಪ್ರಯತ್ನ ಮಾಡಿರೋರಿಗೆ ಸಹಕಾರ ಕೊಟ್ಟಿರುವ ಮತ್ತು ಹಾರ್ಬರಿಂಗ್ ಅಂದರೆ ಹೇಳ್ತೀವಿ ಒಂದು ಕ್ರೈಮಲ್ಲಿ ಗೊತ್ತಿದ್ದರೂ ಕೂಡ ಸಹಕಾರ ಮಾಡಿರುವ ಇನ್ನೂ ಇಬ್ಬರು ಕೂಡ ಅಶೋಕ್ ಪಾಟೀಲ್ ಮತ್ತು ಸಂತೋಷ್ ಇವರು ಸಹಕಾರ ಕೊಟ್ಟಿರೋದಕ್ಕೆ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 7 ಜನವನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನೂ 2 ಅರೆಸ್ಟ್ ಮಾಡಬೇಕಾಗಿದೆ. ಸೊ ಈ ಕೇಸನ್ನು 24 ತಾಸಲ್ಲಿ ನಮ್ಮ DSP ರವಿನಾಯಕ್ ಅವರ ಟೀಮನ್ನು ಅಲ್ಲಿ ಸಂಪೂರ್ಣವಾಗಿ ಎಂಟೈರ್ ಸಬ್ ಡಿವಿಷನ್ ಟೀಮನ್ನು ಯೂಸ್ ಮಾಡಿದ್ದಾರೆ. ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ನಾನು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ವಿ. ಮತ್ತು ಸಂಕೇಶ್ವರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಔಜಿ ಅವರು ಮತ್ತು ಯಮಕಂಡ್ಮಾರಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜಾವೇದ್, ಹುಕ್ಕೇರಿ ಇನ್ಸ್ಪೆಕ್ಟರ್ ಮತ್ತು ಘಟ್ಟಪ್ರಭಾ ಇನ್ಸ್ಪೆಕ್ಟರ್ ಮುಲ್ಲಾದವರು, ಶ್ರೀಶೈಲ್ ಬೈಕೋಡ್, ಮೂಡಲ್ಗಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ 24 ತಾಸಲ್ಲಿ ಇಂಪಾರ್ಟೆಂಟ್ ಅಕ್ಯೂಸ್ಡ್ ಎಲ್ಲನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲಿ ನಮ್ಮ ಸಿಬ್ಬಂದಿಗಳು ಭಾಳಷ್ಟು ಜನ ರಾತ್ರಿ ಪೂರ್ತಿ ಕೆಲಸ ಮಾಡಿ ಒಂದೇ ದಿವಸದಲ್ಲಿ ಅಕ್ಯೂಸ್ಡ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ.
ಟೆಕ್ನಿಕಲಿ ಮತ್ತು ಏನೇನು ನಮಗೆ ಎವಿಡೆನ್ಸ್ ಸಿಗುತ್ತದೋ ಅದೆಲ್ಲ ಕಲೆಕ್ಟ್ ಮಾಡ್ತೀವಿ. ಈ ಕೇಸಲ್ಲಿ ನಮಗೆ ಬಿಗ್ ಚಾಲೆಂಜ್ ಏನಂದರೆ, ಈಗ ಅರೆಸ್ಟ್ ಮಾಡಿರೋದು ನಮಗೆ ಚಾಲೆಂಜ್ ಆಗಿ ನಾವು ತೊಗೊಂಡಿಲ್ಲ. ಈ ಕೇಸಲ್ಲಿ ಇನ್ವಾಲ್ವ್ ಆಗಿರೋ ಅಷ್ಟು ಜನರನ್ನು ನಾವು ಖಂಡಿತವಾಗಿ ಕನ್ವಿಕ್ಷನ್ ತೊಗೊಳ್ತೀವಿ. ಈ ಕೇಸಲ್ಲಿ ಇವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ. ಸೊ ಕೇಸ್ ಇವತ್ತು ಅರೆಸ್ಟ್ ಮಾಡಿ ಏನೋ ಒಂದು 6 ತಿಂಗಳೋ 1 ವರ್ಷನೋ ಜೈಲಲ್ಲಿ ಈಗ ಸದ್ಯಕ್ಕೆ ಇರೋದರ ನಮ್ಮ ಚಾಲೆಂಜ್ ಇಲ್ಲ. ನಾವು ಚಾಲೆಂಜ್ ಆಗಿ ತೊಗೊಳ್ತೀವಿ. ಇಂಥ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ ಅಂದರೆ ಅವರು ಎಲ್ಲರನ್ನು ಕೂಡ ನಾವು ಜೈಲಿಗೆ ಕಳಿಸ್ತೀವಿ, ಕನ್ವಿಕ್ಷನು ತೊಗೊಳ್ತೀವಿ. ಇಲ್ಲ ಎಮ್ಕಂಡ್ಮಾಡಿ ಇನ್ಸ್ಪೆಕ್ಟರ್ ಕೂಡ ಅವರು ಇನ್ವಾಲ್ವ್ ಆಗಿದ್ದಾರೆ. ಸಂಕೇಶ್ವರ ಇನ್ಸ್ಪೆಕ್ಟರ್, ಎಮ್ಕಂಡ್ಮಾಡಿ ಇನ್ಸ್ಪೆಕ್ಟರ್, ಹುಕ್ಕೇರಿ ಇನ್ಸ್ಪೆಕ್ಟರ್ ಮತ್ತು ಮೂಡಲ್ಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ಜಾವೇದ್, ಘಟಪ್ರಭಾ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಟೀಮ್ ಆಗಿ ಕೆಲಸ ಮಾಡಿದ್ದಾರೆ. ಅರೆಸ್ಟ್ ಆಗಿರೋರು ಮರ್ಡರ್ ಕೇಸ್ ಅಕ್ಯೂಸ್ಡ್ ಮತ್ತು ಇವರೆಲ್ಲ ಬಾಡಿಲಿ ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿರೋರು ಇದ್ದಾರೆ. ಇನ್ಕ್ಲೂಡಿಂಗ್ ಇದರಲ್ಲಿ ಗಂಭೀರವಾದ ಗಾಯವಾಗಿರುವ ದತ್ತಾತ್ರೇಯ ಎಂಬೆಲ್ಲ ಕೂಡ ಒಂದು ಮರ್ಡರ್ ಕೇಸ್ ಮತ್ತು ರಾಬರಿ ಕೇಸ್ ಇದೆ. ಸೊ ಇದರಲ್ಲಿ ಇರುವ ಎಲ್ಲರೂ ಕೂಡ ವಿಕ್ಟಿಮ್ ಅಕ್ಯೂಸ್ಡ್ ಎಲ್ಲರೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರೋರು. ಸೊ ಯಾವುದೇ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಮುಂದುವರಿಯುವ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ನಮಗೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ತೀವಿ. ಸೊ ಅದಕ್ಕೂ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ಸಣ್ಣ ಇಶ್ಯೂ ಆಗುತ್ತೆ ಅಂದ್ರೆ ನಾವು ಗಡೀಪಾರು ಮಾಡ್ತೀವಿ.